ಎಲ್ಲ ನನ್ನ ಪ್ರೀತಿಯ ವೀಕ್ಷಕರಿಗೆ ನಿಮ್ಮ ರಘುರಾಮ್ ಮಾಡುವ ಆತ್ಮೀಯ ನಮಸ್ಕಾರಗಳು. ಮತ್ತೆ ನಿಮ್ಮ ರಘುರಾಮ್ ಬಂದು ಈ ಸಿನಿಮಾ ಸರಸ್ವತಿಯಲ್ಲಿ ಇನ್ನೊಂದು ಹೊಸ ಸತ್ಯ ಕಥೆಯನ್ನು ಹೊತ್ತು ತಂದಾಯಿತು. ಈ ಕಥೆಗೆ ಇವತ್ತು ನಾನಿಟ್ಟಿರುವ ಹೆಸರು ಯಾವ ಹೂವು ಯಾರ ಮುಡಿಗೋ, ಯಾವ ಹಾಡು ಯಾರ ಕಡೆಗೋ. ಇದು ಎಷ್ಟು ಸತ್ಯ ಅಲ್ವಾ? ಇದಕ್ಕೆ ಕೆಲವೊಂದಿಷ್ಟು ಉದಾಹರಣೆಗಳ ಜೊತೆಗೆ ನಿಮ್ಮ ಮುಂದೆ ಹೇಳುವಂಥ ಪ್ರಯತ್ನ ಇವತ್ತಿನ ಸಿನಿಮಾ ಸರಸ್ವತಿಯಲ್ಲಿ. ಮೊದಲನೇದಾಗಿ ನಮ್ಮ ಗುರುಗಳು ಕನಸುಗಾರ ಡಾಕ್ಟರ್ ರವಿಚಂದ್ರನ್ ರವರ ಹಾಡುಗಳು, ಅವರು ಮಾಡಿಸಿದ ಹಾಡುಗಳು ಯಾವ್ಯಾವ ಸಿನಿಮಾಗೆ ಹೋಯಿತು, ಆ ಹಾಡುಗಳು ಎಷ್ಟು ಹಿಟ್ ಆಯಿತು ಅನ್ನೋದು ಹೇಳ್ತೀನಿ. ರವಿ ಸರ್ ಅವರ ಚಿನ್ನ ಸಿನಿಮಾ ಕಂಪೋಸಿಂಗ್ ಟೈಮ್ನಲ್ಲಿ ಮಾಡಿಸಿದಂಥ ಹಾಡು ಹುಬ್ಬಳ್ಳಿಯಾದರೇನು ಭದ್ರಾವತಿಯಾದರೇನು ಬೆರಿಬೇಕು ನಾವು ಮೊದಲು ಮಾತಾಡಲು. ಈ ಹಾಡನ್ನು ನಮ್ಮ ಕನಸುಗಾರ ಹಂಸಲೇಖ ಸರ್ ಜೊತೆಗೆ ಸೇರಿ ಕಂಪೋಸ್ ಮಾಡಿದಂಥ ಗೀತೆ. ಆದರೆ ಆ ಚಿನ್ನ ಚಿತ್ರಕ್ಕೆ ಈ ಹಾಡನ್ನ, ಯಾಕೆಂದರೆ ಇದು ಕನ್ನಡದ ನಾಡು ನುಡಿ ಮೇಲಾಗಿರೋ ಹಾಡಾಗಿರೋದ್ರಿಂದ ಇಂಟ್ರಡಕ್ಷನ್ ಫಸ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ರು. ಬಟ್ ಆಮೇಲೆ ಸ್ಕ್ರಿಪ್ಟ್ ಎಲ್ಲ ಚೇಂಜ್ ಆಯಿತು, ಪ್ಲೇಸ್ಮೆಂಟ್ ಸಿಕ್ಕಲಿಲ್ಲ. ಇಷ್ಟು ಒಳ್ಳೆ ಹಾಡು ಯಾವುದೋ ರಾಂಗ್ ಪ್ಲೇಸ್ಮೆಂಟಲ್ಲಿ ಹಾಕಿ ಹಾಳಾಗೋದು ಬೇಡ ಅಂತ ಆ ಹಾಡನ್ನ ಬಳಸೋಕ್ಕೆ ಆಗಲಿಲ್ಲ. ಅದೇ ಸಂದರ್ಭದಲ್ಲಿ ನಮ್ಮ ನಾಗಣ್ಣ ಸರ್ ಡೈರೆಕ್ಟ್ರು ಸಾಮ್ರಾಟ್ ಚಿತ್ರದ ಕಂಪೋಸಿಂಗಲ್ಲಿದ್ದಾರೆ. ಅವಾಗ ಹೀಗೆ ಜನರಲಿ ಚರ್ಚೆ ನಡೀತಾ ಇರುತ್ತೆ. ಒಬ್ಬರು ಸಂಗೀತ ನಿರ್ದೇಶಕರು ಯಾವ ಪಿಕ್ಚರ್ ಯಾವ ಹಾಡು ಮಾಡಿದ್ರಿ ಏನು ಅಂತ ಮಾತಾಡಬೇಕಾದ್ರೆ ಈಗ ನಡೆಯುತ್ತೆ. ಆಗ ಈ ಹಾಡೊಂದು ಹೊಸದಾಗಿ ಮಾಡಿದೆ ರವಿ ಸರ್ಗೆ ಅಂತ ಹಂಸಲೇಖ ಸರ್ ಹೇಳಿದಾಗ ನಾಗಣ್ಣ ಸರ್ಗೆ ಹಾಡು ತುಂಬ ಇಂಪ್ರೆಸ್ ಆಗಿ ನಮ್ಮ ಪಿಕ್ಚರ್ಲಿ ಒಂದು ಒಳ್ಳೆ ಪ್ಲೇಸ್ಮೆಂಟ್ ಇದೆ, ಈ ಸಾಂಗಿಗೆ ಬಳಸ್ಕೋಬೋದಾ ಅಂತ ಕೇಳಿದಾಗ ರವಿ ಸರ್ ಹತ್ರ ಕೇಳಿ, ವಿಷ್ಣು ಸರ್ ಪಿಕ್ಚರ್ ಅಲ್ವಾ, ದಯವಿಟ್ಟು ಬಳಸ್ಕೊಳ್ಳಿ ಅಂತ ಹೇಳಿ ಆ ಹಾಡನ್ನ ಸಾಮ್ರಾಟ್ ಚಿತ್ರದಲ್ಲಿ ನಮ್ಮ ದಾದಾ ಅಭಿನಯದಲ್ಲಿ ಬಂದು ಬಿಡುಗಡೆಯಾಗಿ ದಾಖಲೆಯಾದಂಥ ಹಾಡು ನಿಮಗೆ ಗೊತ್ತೇ ಇದೆ. ಇನ್ನೊಂದು ಹಾಡು ಇದೇ ನಮ್ಮ ಗುರುಗಳದು, ಹಳ್ಳಿ ಮೇಷ್ಟ್ರು ಸಿನಿಮಾದಲ್ಲಿ ನೀವೆಲ್ಲ ಹಾಡನ್ನ ಆಲ್ರೆಡಿ ಕೇಳಿರ್ತೀರ. ಇಳ್ಕಳ್ ಸೀರೆ ಉಟ್ಕೊಂಡು ಮೊಣಗಾಲ್ ಗಂಟ ಎತ್ಕೊಂಡು ಏರಿ ಮೇಲೆ ಏರಿ ಬಂದು ನಾರಿ. ಈ ಹಾಡು ಹಳ್ಳಿ ಮೇಷ್ಟ್ರು ಸಿನಿಮಾಗೆ ಕಂಪೋಸ್ ಆದಂಥ ಹಾಡು. ಹಳ್ಳಿ ಮೇಷ್ಟ್ರು ಚಿತ್ರದ ಆಡಿಯೋ ಕ್ಯಾಸೆಟಲ್ಲಿ ಕೂಡ ಈ ಹಾಡಿತ್ತು. ಆದರೆ ಆ ಸಿನಿಮಾದಲ್ಲಿ ಆ ಹಾಡನ್ನ ಬಳಸ್ಕೊಳ್ಳೋದಕ್ಕಾಗಲಿಲ್ಲ. ನಮ್ಮ ಹಂಸಲೇಖ ಸರ್ ಅಗೇನ್ ಬಿ ಸಿ ಪಾಟೀಲ್ ಸರ್ಗೆ ಕೌರವ ಸಿನಿಮಾ ಮಾಡಿದಾಗ ಈ ಹಾಡನ್ನ ಬಳಸ್ಕೊಂಡು ಇದಕ್ಕೆ ಮಧ್ಯದಲ್ಲಿ ಬಾಳ ಬಂಗಾರ ನೀನು ಅಣ್ಣವ್ರದ್ದು ಬಂಗಾರದ ಮನುಷ್ಯ ಸಿನಿಮಾ ಹಾಡ್ದು ಒಂಚೂರು ಟಿಂಚ್ ಕೊಟ್ಟು ಒಂದು ಸ್ವಲ್ಪ ಟೆಂಪೋ ಅಥವಾ ಸ್ಕೇಲ್ನ ಚೇಂಜ್ ಮಾಡಿ ಆ ಹಾಡು ಯೂಸ್ ಮಾಡಿದ್ರು. ಕೌರವ ಸಿನಿಮಾದ ಆ ಹಾಡು ಬಿ ಸಿ ಪಾಟೀಲ್ ಸರು ಪ್ರೇಮ ಮೇಡಮ್ ಮೇಲೆ ಪಿಕ್ಚರೈಸ್ ಆಗಿದ್ದ ಹಾಡು ಎಷ್ಟು ದೊಡ್ಡ ಹಿಟ್ ಆಯಿತು ಅಂತ ನಿಮಗೆಲ್ಲ ಗೊತ್ತೇ ಇದೆ. ವಿಷ್ಣು ಸರ್ಗೆ ರವಿ ಸರ್ಗೆ ನೋಡಿ ಎಂಥ ಒಂದು ಲಿಂಕ್ ಇದೆ ಅನ್ನೋದು ನನಗೆ ಆಶ್ಚರ್ಯ ಆಗುತ್ತೆ. ನಮ್ಮ ಬಾಲಾಜಿ ಸರ್ ಹೀರೋ ಆಗಿ ಮಾಡಬೇಕಾಗಿದ್ದಂಥ ಸಿನಿಮಾ ಕಾಲೇಜು. ಅವಾಗ ಕಾಲೇಜ್ ಅಂತಿಟ್ರು, ಆಮೇಲೆ ಪ್ರೀತಿಸೋಣ ಬಾ ಅಂತಾಯಿತು. ಕಾಲೇಜ್ ಚಿತ್ರಕ್ಕೆ ಮೊದಲು ಹಂಸಲೇಖ ಅವರು ಸಂಗೀತ ನಿರ್ದೇಶಕರಾಗಿದ್ದು, ಬಾಲಾಜಿ ಅವರ ಸಿನಿಮಾಗೆ ರವಿ ಸರ್ ಮಾಡಿಸಿದಂಥ ಹಾಡು ಒಂದು ಸಾಹಸ ಸಿಂಹನ ಮತ್ತೊಂದು ಸಿನಿಮಾದಲ್ಲೂ ಸೂಪರ್ ಹಿಟ್ ಹಾಡಾಯಿತು. ಅದರದ್ದು ಚರಣ ಮಾತ್ರ ರೆಡಿಯಾಗಿತ್ತು. ಯಾಕೆ ನಾನು ಆ ಚರಣನ ಕೇಳಿದ್ದೆ. ಚರಣ ಈ ರೀತಿ ಬರೋದು, ಚಂದ್ರನನ್ನು ದಿಟ್ಟಿಸಿ ಮನಸ್ಸಿನಿಂದ ಮುಟ್ಟಿಸಿ ಬರೆಯುವ ಬೇಂದ್ರೆಯಂತೆ ಮನಸ್ಸಿನಲ್ಲೇ ಮುಟ್ಟಲೆ. ಇಷ್ಟು ನಂಗೆ ತುಂಬ ಕೇಳಿದ ಜ್ಞಾಪಕ. ಈ ಹಾಡನ್ನ ಈ ಸಾಲುಗಳು ಇಷ್ಟ ಆಗಿ ರಾಕ್ಲೈನ್ ಸರ್ಗೆ ಇಷ್ಟ ಆಗಿ ದಾದಾ ಮಾಡ್ತಿದ್ದಂಥ ದಿಗ್ಗಜರು ಸಿನಿಮಾದಲ್ಲಿ ಕೋಮಲೆ ಕೋಮಲೆ ನೀ ಹೂವಿನಂತೆ ಕೋಮಲೆ ನಮ್ಮ ದಾದನ ಮೇಲೆ ಪಿಕ್ಚರೈಸೇಷನ್ ಆದಂಥ ಹಾಡು. ಅದು ಹಾಡು ಎಷ್ಟು ದೊಡ್ಡ ದಾಖಲೆ ಆಯಿತು ಅನ್ನೋದು ನಿಮಗೆ ಗೊತ್ತೇ ಇದೆ. ಇದೆಲ್ಲದರ ಜೊತೆಗೆ ಮತ್ತೊಂದು ನಮ್ಮ ಗುರುಗಳಿಗೆ ಸಂಬಂಧಪಟ್ಟಿದ್ದು, ವಿಷ್ಣು ಸರ್ ನೀವು ಕೇಳಿದ್ರಿ, ಇದು ಟೈಗರ್ ಪ್ರಭಾಕರ್ ಅವ್ರಿಗೆ ಸಂಬಂಧಪಟ್ಟಿದ್ದು. ಅಂಜದ ಗಂಡು ಸಿನಿಮಾ ನೀವು ನೋಡಿರ್ತೀರಾ. ಅಂಜದ ಗಂಡು ಸಿನಿಮಾದಲ್ಲಿ ಬ್ಯಾಕ್ಗ್ರೌಂಡಲ್ಲಿ BGMನಲ್ಲಿ ಒಂದು ರೀ ರೆಕಾರ್ಡಿಂಗ್ ಮಾಡಿದ್ದಾರೆ ಹಂಸಲೇಖ ಸರ್. ಲಾ ಲ 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 ಅನ್ನೋದು. ಕ್ಷಮೆ ಇರಲಿ, ನಾನು ಅಷ್ಟು ಚೆನ್ನಾಗಿ ಹಾಡೋನಲ್ಲ, ಏನಾರು ಏರುಪೇರು ಇದ್ದರೆ ದಯವಿಟ್ಟು ಕ್ಷಮೆ ಇರಲಿ. ಈ BGMನ ಎತ್ಕೊಂಡು ಟೈಗರ್ ಪ್ರಭಾಕರ್ ಅವ್ರಿಗೆ ಕಲಿಯುಗ ಭೀಮಾ ಚಿತ್ರಕ್ಕೆ ಕೈ ತುತ್ತು ಕೊಟ್ಟವಳೆ ಐ ಲವ್ ಯು ಮೈ ಮದರ್ ಇಂಡಿಯಾ, ಮದರ್ ಇಂಡಿಯಾ ಯಾವತ್ತು ಕಾಯೋಳೆ ಐ ಡೋಂಟ್ ಲೀವ್ ಮೈ ಮದರ್ ಇಂಡಿಯಾ. ಈ ಹಾಡನ್ನ ಮಾಡಿ ಟೈಗರ್ ಪ್ರಭಾಕರ್ ಸರ್ ಅವರ ಒಂದು ವೃತ್ತಿ ಬದುಕಿನಲ್ಲಿ ಹಲವಾರು ಯಶಸ್ವಿ ಹಾಡುಗಳಲ್ಲಿ ಇದು ಒಂದು ದಾಖಲೆಯ ಹಾಡಾಗಿ ಸೇರ್ಬೋದು. ಅಂದರೆ ತಾಯಿ ಮೇಲೆ ಒಬ್ಬ ಮಗ ಹೇಳುವಂಥ ಹಾಡು. ಆ್ಯಂಡ್ ಪ್ರಭಾಕರ್ ಅವರು ಜನರಲಿ ಅವ್ರಿಗೆ ಇಮೇಜ್ ಒಂದು ಸ್ವಲ್ಪ ಇಂಗ್ಲೀಷ್ ಬೇಸ್ಡ್ ಡೈಲಾಗ್ಗಳೆಲ್ಲ ಜಾಸ್ತಿ ಮಾತಾಡ್ತಿದ್ರಿಂದ ಈ ಹಾಡಲ್ಲೂ ಹಂಸಲೇಖ ಅವರು ಸಾಕಷ್ಟು ಇಂಗ್ಲೀಷ್ ಪದಗಳನ್ನ ಪ್ರಯೋಗ ಮಾಡಿದ್ದಾರೆ. ಒಂಥರ ಕಂಗ್ಲೀಷ್ ಅಂತ ಹೇಳಿದ್ರು ತಪ್ಪಾಗಲ್ಲ, ಇಂಗ್ಲೀಷ್ ಆ್ಯಂಡ್ ಕನ್ನಡ ಮಿಕ್ಸ್ ಮಾಡಿ ಅದ್ಭುತವಾದ ಫುಡ್ ಇಲ್ಲದೆ ಬ್ರೆಡ್ ಇಲ್ಲದೆ ಮಲಗಿದ್ದೆ ನಾನು ಸರ್ಕಾರಿ ಆಸ್ಪತ್ರೆಯಲ್ಲಿ, ಈ ಥರ ತುಂಬ ಚೆನ್ನಾಗಿ ಬ್ಲೆಂಡ್ ಮಾಡಿ ಒಂದು ದೊಡ್ಡ ದಾಖಲೆ ಮಾಡಿದಂಥ ಗೀತೆ ಕೂಡ ಆ ಹಾಡು.
ನನ್ನ ವೈಯಕ್ತಿಕ ಜೀವನದಲ್ಲೂ ಹೇಳಬೇಕಂತಂದರೆ ನನ್ನ ನಿರ್ದೇಶನದ ಮೊಟ್ಟ ಮೊದಲನೇ ಚಿತ್ರ ಚೆಲುವೆ ನಿನ್ನ ನೋಡಲು. ಆ ಸಿನಿಮಾದಲ್ಲಿ ಸುನೀತಾ ಗೋಪರಾಜು ಅಂತ ಸಿಂಗರು, ಅವರಿಗೆ ಫಿಲ್ಮ್ಫೇರ್ ಅವಾರ್ಡ್ ಕೂಡ ಬಂತು ಆ ಹಾಡಿನ ಹಿನ್ನೆಲೆ ಗಾಯನಕ್ಕೆ. ನನ್ನ ಸಿನಿಮಾಗೆ ಮಾಡಿದ ಹಾಡೇ ಅಲ್ಲ, ಹರಿಕೃಷ್ಣ ಅವರು, ಹರಿ ಸರ್ ಅಂತ ನಾನು ಪ್ರೀತಿಯಿಂದ ಕರಿತೀನಿ, ಸಂಗೀತ ಮಾಂತ್ರಿಕ, ನನ್ನ ಮೊದಲನೇ ಸಿನಿಮಾದಿಂದನೂ ನನ್ನ ಜೊತೆಗಿದ್ದವರು. ನಾನಂದರೆ ಒಂದು ವಿಶೇಷ ಪ್ರೀತಿ. ಅವರು ಒಂದು ಬೇರೆ ಇನ್ನೊಂದು ಸಿನಿಮಾ ಹೆಸರು ಅಥವಾ ನಿರ್ದೇಶಕರು ಬೇಡ, ಅವ್ರಿಗೆ ಬೇರೆ ಒಂದು ಸಿನಿಮಾಗೆ ಮಾಡಿದಂಥ ಹಾಡು ಓ ಪ್ರಿಯತಮ ಪ್ರಿಯತಮ ಪ್ರಿಯತಮ. ನಾರಾಯಣ್ ಸರ್ ನಮಗೆ ಅದ್ಭುತವಾದ ಸಾಹಿತ್ಯ ಬರ್ಕೊಟ್ಟಿರೋದಕ್ಕೆ ಈ ಹಾಡನ್ನು ಬೇರೆ ಇನ್ನೊಂದು ಸಿನಿಮಾಗೆ ಹರಿ ಸರ್ ಕೊಟ್ಟಿದ್ದಂಥ ಟ್ಯೂನು. ಆ ನಿರ್ದೇಶಕರು ಅವರ ಕೆಲವು ಕಾರಣಗಳಿಂದ ಈ ಟ್ಯೂನು ಚೆನ್ನಾಗಿಲ್ಲ ಅಂತ ರಿಜೆಕ್ಟ್ ಮಾಡಿದ್ದಾರೆ. ನಾವು ಕಂಪೋಸಿಂಗ್ ಕೂತಿರ್ಬೇಕಾದ್ರೆ ಇದೊಂದು ಸಾಂಗ್ ಮಾಡಿದ್ದೆ ಸರ್, ನನಗೆ ನಿಮ್ಮ ಪಿಕ್ಚರ್ಗೆ ಬಂದರೆ ತುಂಬ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು, ನಿಮ್ಮ ಸಿಚುವೇಶನ್ಗೆ ಚೆನ್ನಾಗಿದೆ, ಯಾವುದು ಅಂತ ಹೇಳಿದಾಗ ಕೀಬೋರ್ಡಲ್ಲಿ ಅವ್ರು ಹಮ್ ಮಾಡಿ ಇದನ್ನು ಪ್ಲೇ ಮಾಡಿ ತೋರಿಸಿದ್ರು. ಇಮಿಡಿಯೇಟಾಗಿ ಅಲ್ಲೇ ಆ ಲೈನ್ನ ತೊಗೊಂಡಿದ್ದು ಫಸ್ಟು 2 ಲೈನ್, ಓ ಪ್ರಿಯತಮ 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 ನೀ ಹೃದಯದ ಸರಿಗಮ ಪ್ರಿಯತಮ, ಈ 2 ಲೈನ್ಸ್ ಬರೆದಿದ್ದು ಹರಿ ಸರ್. ಜನರಲಿ ಮ್ಯೂಸಿಕ್ ಡೈರೆಕ್ಟರ್ಗಳು ಮಾಡಬೇಕಾದ್ರೆ ಇದು ಮಾಡಬೇಕಾದ್ರೆ ಒಂದು ಡಮ್ಮಿ ಲೈನ್ಸ್ ಅಂತ ಕೂರಿಸ್ತಾರೆ, ಬಟ್ ಇದು ಡಮ್ಮಿ ಲೈನ್ ಅಲ್ಲ, ಪಕ್ಕಾ ಲೈನ್ ಆಯಿತು. ಮಿಕ್ಕಿದ್ದನ್ನು ನಾರಾಯಣ್ ಸರ್ ಬರ್ಕೊಂಡು ಹೋಗಿದ್ದು. ಆ ಹಾಡು ನಿಮ್ಗೆ ಎಷ್ಟು ಖುಷಿ ಕೊಟ್ಟಿದೆ ಅಂತ ನಾನು ಹೇಳೋದು ಬೇಕಾಗಿಲ್ಲ, ನಿಮಗೆ ಅದು ಗೊತ್ತಿದೆ. ಹೀಗೆ ಈ ರೀತಿ ಬೇರೆ ಬೇರೆ ಹಾಡುಗಳು, ಬೇರೆ ಬೇರೆ ಟೈಟ್ಲ್ಗಳು, ಬೇರೆ ಬೇರೆ ಸಿನಿಮಾಗಳಿಗೆ ಹೋಗಿ ಎಲ್ಲವೂ ದಾಖಲೆ ಆಗಿದ್ದೇನೆ ಇತಿಹಾಸದಲ್ಲಿ ಇರೋದು ಅಂತ ಹೇಳ್ತಾ ಈ ಒಂದು ಕಥೆನ ನಿಮ್ಮ ಜೊತೆ ಹೇಳಬೇಕು, ಹಂಚ್ಕೋಬೇಕು ಅಂತ ಅನ್ನಿಸ್ತು. ಹಾಗಾಗಿ ಈ ಕಥೆನ ನಿಮ್ಮ ಮುಂದೆ ಪ್ರಸ್ತುತಪಡಿಸಿದ್ದೀನಿ. ಇದು ನಿಮಗೆ ಖುಷಿ ಕೊಟ್ಟಿದ್ರೆ ನಮ್ಮ ಶ್ರಮ ಸಾರ್ಥಕ ತಿಳಿಸ್ತಾ ಮತ್ತೆ ಮುಂದಿನ ಸಿನಿಮಾ ಸರಸ್ವತಿಯಲ್ಲಿ ಇನ್ನೊಂದು ಹೊಸ ಸತ್ಯ ಕಥೆಯೊಂದಿಗೆ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ರಘುರಾಮ್. ಸರ್ವೇ ಜನ ಸುಖಿನೋ ಭವಂತು. ಲವ್ ಯು ಆಲ್.